ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ನೀವೇನಾದರೂ ನಿಮ್ಮ ಕಿಚನಲ್ಲಿ ಮೈಕ್ರೋವೇವ್, OTG ಅಥವಾ ಏರ್ ಫ್ರೈಯರ್, ಮಿಕ್ಸರ್, ಇಂಡಕ್ಷನ್ ಸ್ಟವ್, ಓವನ್ ಈ ಎಲ್ಲ ಇದೆ, ಹೇಗೆ ಅರೇಂಜ್ ಮಾಡೋದು ಅಂತ ಗೊತ್ತಾಗದೇ ಇದ್ದರೆ ಈ ಒಂದು ಸ್ಟ್ಯಾಂಡನ್ನು ನೀವು ಮಿಸ್ ಮಾಡದೆ ತಗೋಬೇಕು. ಯಾಕೆ ಅಂದರೆ ಇದೊಂದು ಸಾಲಿಡ್ ಮತ್ತು ಸ್ಟಡಿ ಆಗಿರೋ ಅಂತಹ ಸ್ಟ್ಯಾಂಡ್. ಸ್ಪೆಷಲಿ ಇದನ್ನು ಮೈಕ್ರೋವೇವ್ ಸ್ಟ್ಯಾಂಡ್ ಅಂತಲೇ ಹೇಳ್ತಾರೆ. ಸೊ ಇದನ್ನು ನೀವು ಮೈಕ್ರೋವೇವ್ ಅಥವಾ ಓವನ್ಗಳನ್ನು ಇಟ್ಕೊಳ್ಳೋದಕ್ಕೆ ನಿಮ್ಮ ಕಿಚನಲ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಮಾಡರ್ನ್ ಆಗಿದೆ, ಸ್ಟೈಲಿಶ್ ಆಗಿದೆ, ಮತ್ತು ಅಫ್ಕೋರ್ಸ್ ತುಂಬ ಸ್ಟ್ರಾಂಗ್ ಆಗಿದೆ, ಮತ್ತು ಸ್ಪೇಸನ್ನು ಸೇವ್ ಮಾಡೋದಕ್ಕೆ ನಿಮಗೆ ಬೆಸ್ಟ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಸೊ ನಾನು ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಸ್ಟ್ಯಾಂಡು, ಹಾಗೆ ಲೈಕ್ ಬೇಸು, ಹಾಗೆ ಅದ್ರ ಜೊತೆಗೆ ಸ್ಕ್ರೂಗಳು ಎಲ್ಲವನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಿಮ್ಗೊಂದು ಟೈಟ್ ಮಾಡೋದಕ್ಕೆ ಸ್ಪ್ಯಾನರನ್ನು ಕೊಟ್ಟಿದ್ದಾರೆ. ಅದರಿಂದ ನಿಮಗೆ ಈಸಿ ಆಗುತ್ತೆ ಎಲ್ಲವನ್ನು ಟೈಟ್ ಮಾಡೋದಕ್ಕೆ ಎಲ್ಲ. ಸೊ ಈಗ ಇದನ್ನು ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಸ್ಪೆಷಲಿ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್. ಸೊ ಈ ಮೈಕ್ರೋವೇವ್ ಸ್ಟ್ಯಾಂಡನ್ನು ಇಂಡಿಯಾದವರು ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಸೊ ಇದೊಂದು ಟಾಪ್ ಡೆಕೋರ್ ಮತ್ತು ಫರ್ನಿಚರ್ ಐಟಮ್ ಅಂತ ಹೇಳ್ಬೋದು. ಹಾಗೆ ಇದನ್ನ ಲೈಕ್ ಇಂಡಿಯನ್ ಕಸ್ಟಮರ್ಸ್ಗೆ ಹೇಗೆ ಬೇಕು, ಹೇಗೆ ಇಟ್ಕೊಳ್ತಾರೆ ಅನ್ನೋ ಅಂತ ಒಂದು ನಾಲೆಡ್ಜ್ ಇಟ್ಕೊಂಡು ಈ ಸ್ಟ್ಯಾಂಡನ್ನು ಮಾಡಿದ್ದಾರೆ. ಮತ್ತು ಅಫ್ಕೋರ್ಸ್ ಅಫೋರ್ಡಬಲ್ ಪ್ರೈಸ್ ಇದೆ. ಸೊ ಲೈಕ್ ಈ ಸ್ಟ್ಯಾಂಡು ಆ್ಯಕ್ಚುಲ್ ಆಗಿ ಬಂದ್ಬಿಟ್ಟು 1500 ರುಪೀಸ್. ಸೊ ನಿಮಗೆ ಸ್ಪೇಸ್ ಕೂಡ ಸೇವ್ ಮಾಡುತ್ತೆ, ಕ್ವಾಲಿಟಿ ಇದೆ, ಮತ್ತು ಇದು ಮೆಟಲ್ ಆಗಿರೋದ್ರಿಂದ ಇದನ್ನು ಲೈಕ್ ಇನ್ ಕೇಸ್ ನೀವು ವಾಪಸ್ ಸೆಲ್ ಮಾಡ್ತೀನಿ ಅಂದರೂ ಅಷ್ಟೇ ಕಾಸ್ಟ್ ಬರುತ್ತೆ. ಸೊ ಹಾಗಾಗಿ ಇದು ಒಳ್ಳೆಯ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ಅಡಿಷ್ನಲ್ ಹುಕ್ಸನ್ನು ಕೂಡ ಕೊಡ್ತಾರೆ. ಆವಾಗ ಲೈಕ್ ಹುಕ್ಸಲ್ಲಿ ನೀವು ಕಿಚನ್ ಯುಟೆನ್ಸಿಲ್ಸ್ನ ಕೂಡ ನೀವು ಹ್ಯಾಂಗ್ ಮಾಡ್ಕೋಬೋದು. ಸೊ ನೋಡಿ, ಈಗ ಆಲ್ಮೋಸ್ಟ್ ಸ್ಟ್ಯಾಂಡ್ ಫಿಕ್ಸ್ ಆಗ್ತಾ ಇದೆ. ಯೂಶಲಿ ಲೈಕ್ ನಾನು ಈ ರೀತಿ ಮಾಡಿರೋ ಥರನೇ ನೀವು ಫಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಲೈಕ್ ನೀವು ಅಡ್ವಾನ್ಸ್ಡ್ ಇದು ಮೊದಲು ಲೈಕ್ ಇದು ಬೇರೆ ಥರ ಬರ್ತಾ ಇತ್ತು. ಹುಕ್ಕೆಲ್ಲ ಇದಕ್ಕೆ ಡೈರೆಕ್ಟ್ ಫಿಕ್ಸ್ ಮಾಡೋದು, ಹಾಗೆ ಸೈಡಿಂದ ಟೈಟ್ ಮಾಡೋದು ಬರ್ತಿತ್ತು. ಈಗ ನಟ್ಟು ಮತ್ತು ಬೋಲ್ಟ್ ಈ ಥರದ್ದು ಬರ್ತಾ ಇದೆ. ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಇದು ಬ್ಲ್ಯಾಕಲ್ಲೇ ಕಲರ್ ಅವೈಲಬಲ್ ಇರೋದು. ಸೊ ಇದು ಲೈಕ್ ವಾಟರ್ ರೆಸಿಸ್ಟೆಂಟ್ ಪೇಂಟು. ಸೊ ನಿಮ್ಮ ಮೆಟಲ್ ಕೂಡ ಹಾಳಾಗೋದಿಲ್ಲ. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲವನ್ನು ಫಿಕ್ಸ್ ಮಾಡಿದ್ದೀನಿ ಮತ್ತು ಟೈಟ್ ಕೂಡ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸ್ಟ್ಯಾಂಡ್ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಈಗ ಸೈಡ್ಗೆ ಇದೊಂದು ರಾಡನ್ನು ಫಿಕ್ಸ್ ಮಾಡಿದ್ರೆ ಆಯಿತು. ಇದು ಏಕೆ ಅಂದರೆ ಸಪೋರ್ಟ್ಗೆ, ಲೈಕ್ ಏನಾದರೂ ನೀವು ಬಾಟಲ್ಸು ಈ ಥರದನ್ನ ಇಟ್ಟರೆ ಹಿಂದೆ ಬೀಳಬಾರ್ದು ಅಂದ್ಬಿಟ್ಟು ಈ ರೀತಿ ಸೇಫ್ಟಿ ಎಕ್ಸ್ಟ್ರಾ ರಾಡ್ ಇದೆ. ಸೊ ಇದು ಕೂಡ ಒಳ್ಳೆ ಕ್ವಾಲಿಟಿ. ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಮೆಟಲ್ ಇದೆ. ಸೈಡ್ ಉಕ್ಸ್ ಅಷ್ಟೇ ಇದಕ್ಕೆ ನಿಮಗೆ ಫೈಬರ್ ಇದೆ. ಸೊ ಲೈಕ್ ಪ್ಲಾಸ್ಟಿಕ್ ಒನ್ನು, ಯೂಶಲಿ ಪ್ರೀವಿಯಸ್ಲಿ ಮೆಟಲ್ ಬರ್ತಾ ಇತ್ತು ಅಂದ್ಬಿಟ್ಟು ಈಗ ಅದು ಪ್ಲಾಸ್ಟಿಕ್ ಬರ್ತಾ ಇದೆ. ಸೊ ಇದೊಂದು ಬಿಟ್ಟರೆ ಕಂಪ್ಲೀಟ್ ಐಟಮ್ ಮೆಟಲ್ ಇದೆ. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಓವರಾಲ್ ಎಲ್ಲ ಫಿಕ್ಸ್ ಮಾಡಿದ್ರು ಒಂದು ಎಕ್ಸ್ಟ್ರಾ ನಟ್ಟು ಮತ್ತು ಬೋಲ್ಟನ್ನು ಕೊಟ್ಟಿರ್ತಾರೆ. ಲೈಕ್ ಇನ್ ಕೇಸ್ ಯಾವುದಾದ್ರೂ ಮಿಸ್ ಆದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಸ್ಟ್ಯಾಂಡನ್ನು ಕಂಪ್ಲೀಟಾಗಿ ಫಿಕ್ಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಈ ಇಮೇಜ್ ನೋಡಿದಾಗ ಲೈಕ್ ಯೂಶಲಿ ಅಮೆಝಾನಲ್ಲಿ ನೋಡಿದಾಗ ಇದ್ರ ಡೈಮೆನ್ಷನ್ಸು ಇದೆಲ್ಲ ತುಂಬ ಜಾಸ್ತಿ ತೋರಿಸಿರ್ತಾರೆ. ಲೈಕ್ 60 ಸೆಂಟಿಮೀಟರ್ ಲೆಂತ್ ಇದೆ, ಮತ್ತು ವಿಡ್ತು 50 ಸೆಂಟಿಮೀಟರ್ ಈ ಥರ ಎಲ್ಲ ಇದೆ ಅಲ್ಲ. ಸೊ ಈಗೊಮ್ಮೆ ನಾವು ಮೆಷರ್ ಮಾಡಿ ನೋಡೋಣ ಇವರು ಲೈಕ್ ಆ್ಯಕ್ಚುಲ್ ಆಗಿ ಅಷ್ಟೇ ಇದೆಯಾ ಅಂದ್ಬಿಟ್ಟು. ಸೊ ನೋಡಿ, ಇದು ವಿಡ್ತು ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರೋದು 40 ಸೆಂಟಿಮೀಟರ್, 30 + 10, ಸೊ 40 ಸೆಂಟಿಮೀಟರ್ ಅಫ್ಕೋರ್ಸ್ ಇದೆ. ಇನ್ನು ಟೋಟಲ್ ಲೆಂತ್ ಬಂದ್ಬಿಟ್ಟು 60 ಸೆಂಟಿಮೀಟರ್ ಇರಬೇಕು. ಹಾಗೆ ಮಿಡಲಿ ರ್ಯಾಕ್ಗಳ ಮಧ್ಯ ಡಿಸ್ಟೆನ್ಸ್ ಬಂದ್ಬಿಟ್ಟು 56 ಸೆಂಟಿಮೀಟರ್ ಇರಬೇಕು. ಸೊ ನೋಡಿ, ಇಲ್ಲಿ ಆಲ್ಮೋಸ್ಟ್ ಲೈಕ್ 30 + 26 56 ಸೆಂಟಿಮೀಟರ್ ಇದೆ. ಸೊ ಲೆಂತ್ ಕೂಡ ಆ್ಯಕ್ಚುಲ್ ಆಗಿ ಅವರು ತೋರಿಸಿರೋ ಥರ ಡೈಮೆನ್ಷನ್ಸ್ ಎಲ್ಲ ಸೇಮ್ ಈಕ್ವಲ್ ಆಗಿದೆ. ಇನ್ನು ಸ್ಟ್ಯಾಂಡ್ ಲೆಂತ್ ಇದು ನೋಡಿ 30 + 10 40 ಸೆಂಟಿಮೀಟರ್ ಇದೆ. ಇನ್ನು ಇದು ಟೋಟಲ್ ಹೈಟ್ ಬಂದ್ಬಿಟ್ಟು 50 ಸೆಂಟಿಮೀಟರ್ ಇದೆ. ಸೊ ಇನ್ ಬಿಟ್ವೀನ್ 2 ರ್ಯಾಕ್ಸ್ 35 ಸೆಂಟಿಮೀಟರ್ ಇದೆ. ಸೊ ಎಲ್ಲವನ್ನು ಮೆಷರ್ ಮಾಡಿದಾಗೂ ಕೂಡ ಆಲ್ಮೋಸ್ಟ್ ಸೇಮ್ ಡಿಸ್ಟೆನ್ಸೇ ಇತ್ತು, ಮತ್ತು ಕ್ವಾಲಿಟಿ ಆಫ್ಕೋರ್ಸ್ ಸೇಮ್ ಇತ್ತು. ಸೊ ಹುಕ್ಸ್ಗಳು ಲೈಕ್ ಮೆಟಲ್ ಬದಲು ಇಲ್ಲಿ ನಮಗೆ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಇದು ಬಿಟ್ಟರೆ ಕಂಪ್ಲೀಟ್ ಪ್ರಾಡಕ್ಟ್ ನಿಮಗೆ ವರ್ತ್ ಅಂತ ಹೇಳ್ಬೋದು. ಏಕೆಂದರೆ 1500 ರುಪೀಸ್ ಕೊಟ್ಟು ಇಂಥ ಒಳ್ಳೆ ಮೆಟಲ್ ತೊಗೊಂಡ್ರೆ ಸೊ ಹಾಳಾಗೋದಿಲ್ಲ. ನೋಡಿ, ಪ್ರೀವಿಯಸ್ಲಿ ಎಷ್ಟು ಮೆಸ್ಸಿ ಆಗಿತ್ತು. ಲೈಕ್ ಎಷ್ಟೇ ಇಟ್ಟರು ಒಂದು ಡಬ್ಬ ಇಟ್ಬಿಟ್ರೆ ಇನ್ನೊಂದು ಏನಾದರೂ ಇಡೋಕ್ಕಾಗಲ್ಲ. ಲೈಕ್ ಏನಾದರೂ ಪ್ರೋಟೀನ್ ಡಬ್ಬ ಆ ಥರದ್ದು ಏನಾದರೂ ಹಾಕ್ಕೊಂಡ್ಬಿಟ್ರೆ ನೆಕ್ಸ್ಟ್ ಪ್ಲೇಸೇ ಇರಲ್ಲ. ಅದು ಏನಾದರೂ ಇಡೋದು, ಮಿಕ್ಸರ್ ಜಾರ್ನು ನೋಡಿ ಯಂತ್ರ ಮೇಲಾದರೂ ಇಡಬೇಕು, ಈ ರೀತಿ ಆಗಿಬಿಡ್ತಿತ್ತು. ಸೊ ಈಗ ಈ ಸ್ಟ್ಯಾಂಡನ್ನು ಇಟ್ಬಿಟ್ಟು ನಾನು ಮಿಕ್ಸರ್ ಜಾರು ಮತ್ತು ಕೆಟಲ್ ಎಲ್ಲವನ್ನೂ ಇಟ್ಟರು ಕೂಡ ತುಂಬ ಸ್ಪೇಸ್ ಸೇವಿಂಗ್ ಆಯಿತು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಸ್ಪೇಸ್ ಸೇವಿಂಗ್ ಕೂಡ. ಸೊ ಇನ್ ಕೇಸ್ ನಿಮ್ಗೆ ಈ ಪ್ರಾಡಕ್ಟ್ ಏನಾದರೂ ಬೇಕಿದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಪರ್ಚೇಸ್ ಮಾಡ್ಬೋದು.
ಸೊ ನೋಡಿದ್ರಲ್ಲ ನಾನು ಎಷ್ಟೋ ಐಟಮ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ಸ್ಪೇಸ್ ಇದೆ. ಇನ್ನು ಅಮೆಝಾನಲ್ಲಿ ಬಂದು ನೋಡಿದ್ರೆ ಲೈಕ್ ನೀವು OTG ಮೈಕ್ರೋವೇವ್ಗಳನ್ನು ಕೂಡ ನೀವು ಅದ್ರ ಮೇಲೆ ಇಟ್ಕೋಬಹುದು. ಅದಕ್ಕೆ ಅಂತಾನೆ ಲೈಕ್ 60 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ ಅದು. ಸೊ ಈ ರೀತಿ ನೀವು ಅರೇಂಜ್ ಮಾಡ್ಕೋಬಹುದು ಓವನ್ನು ಮತ್ತೆ ಮೈಕ್ರೋವೇವ್ ಎರಡನ್ನು. ಅಫ್ಕೋರ್ಸ್ ಇದು ಹೈ ಗ್ರೇಡ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಮೈಲ್ಡ್ ಸ್ಟೀಲು, ಮತ್ತೆ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು, ರಸ್ಟ್ ಪ್ರೂಫ್ ಇದೆ, ಮತ್ತೆ ಇದರಲ್ಲಿ ಫ್ಲೋರ್ ಪ್ರೊಟೆಕ್ಟರ್ಸ್ ಇದೆ. ಅದ್ರ ಜೊತೆಗೆ ಒಳ್ಳೆ ಹೈ ಗ್ರೇಡ್ ಮೆಟಲ್ ಇದು ನೋಡಿ ಬಿಫೋರ್ ಮತ್ತೆ ಆಫ್ಟರ್ ಹೇಗಾಗುತ್ತೆ ಅಂದ್ಬಿಟ್ಟು ಕೂಡ ಅದು ಇಮೇಜ್ ಕೊಟ್ಟಿದ್ದಾರೆ. ಇನ್ನು ರಿವ್ಯೂಸ್ ಅನ್ನ ನೋಡಿದ್ರೆ ಅಮೆಝಾನ್ ಅಲ್ಲಿ ಸೀರಿಯಸ್ಲಿ ತುಂಬಾ ಬಯರ್ಸ್ ಒಳ್ಳೆ ರಿವ್ಯೂ ಅನ್ನ ಕೊಟ್ಟಿದ್ರು. ನಾನು ರಿವ್ಯೂ ನೋಡಿ ಪ್ರಾಡಕ್ಟ್ ತಗೊಂಡಿದ್ದು. ನೋಡಿ, ಗುಡ್ ಪ್ರಾಡಕ್ಟ್, ಅಕ್ಯುರೇಟ್ಲಿ ಡಿಸ್ಕ್ರೈಬ್ಡ್, ಎಲ್ಲ ಕಂಪ್ಲೀಟ್ ಲೈಕ್ ಕಲರ್ ಆಫ್ ದ ಮೆಟಲ್ ಇಸ್ ವೆರಿ ಗುಡ್, ಬೆಟರ್ ದ್ಯಾನ್ ಐ ಎಕ್ಸ್ಪೆಕ್ಟೆಡ್, ಈ ರೀತಿ ಒಳ್ಳೆಯ ರಿವ್ಯೂಸ್ ಅನ್ನೇ ಕೊಟ್ಟಿದ್ರು. ಸೊ ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಸೊ ಇನ್ ಕೇಸ್ ನಿಮಗೂ ಇದು ಬೇಕಿದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಥ್ಯಾಂಕ್ ಯು.